ಡಿಸೈನ್ ಪೇಪರ್ ಇವು. ಹಾಂ ಏನು ಡಿಸೈನ್ ಪೇಪರ್ ತೊಗೊಂಬಂದು ಎಲ್ಲ ವರ್ಷಾಕತ್ತೀರ ಅಂತ ಹೇಳಿದ್ರೆ ಏನು ಕೆಲಸ ಭಾಳ ಸಿಕ್ಕವನ್ರಿ ಇದ್ರವ? ಕೆಲಸ ಭಾಳ ಸಿಕ್ಕೋ. ಖುಷಿ ಆಯ್ತು ಬಿಡ್ರಿ. ಕೆಲಸ ಸ್ಟಾರ್ಟ್ ಈಗ ಮತ್ತೆ ಸ್ಟಾರ್ಟ್ ಆದ್ವಾ? ಹಾಂ ಚಲೋ ಆಯ್ತು ಬಿಡ್ರಿ. ಎಷ್ಟು 3 ವರ್ಷಗಳ ನಂತರ ಮತ್ತೆ ಕೆಲಸಕ್ಕೆ ರೀ ಎಂಟ್ರಿ ಆಗತ್ತೀನಿ. ಒಂದೇ ಕೆಲಸ ಅಲ್ಲ ನೋಡಿಲಿ, ಇನ್ನೊಂದು ಕೆಲಸ ಆಯ್ತು ತೋರಿಸಿ ನನಗೆ. ಮತ್ತೆ ಹೊಂಟಾನಂತ ಬಾಟ್ಲಿ ಗಿಟ್ಲಿ ಮಾರಾಕಿನ ಮ್ಯಾಗ. ಹೌದಾ? ಹಾಂ. ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನೀ ಸುಮ್ನೆ ಕುಂದ್ರೆ ನಿನ್ಗಿನ್ನೂ ಹೇಳಾಕ ಬರಲ್ಲ. ನಾ ಇನ್ನೊಂದು ಬ್ಲಾಗ್ ಚಾಲು ಮಾಡ್ಬೇಕು. ನಿಂದ ಬರ್ರಿ ಸ್ನೇಹಿತರೆ, ಇವತ್ ನಮ್ಮ ಮನ್ಯಾಗ ಏನೇನ್ ಆಗಾಕತ್ತೈತಿ ಏನೇನಿಲ್ಲ ಅನ್ನೋದ್ ನಿಮ್ಗೆ ತೋರಿಸ್ತೇನ್ರಿ. ತಮನ್ನ ಬ್ಯಾಡ್ ಗರ್ಲ್. ಎದಕ್ಕಂದ್ರೆ ನೀ ಬ್ಯಾಡ್ ಗರ್ಲ್, ನೀನು ಸರಿ ಇಲ್ಲ ಹುಡುಗಿ. ಎಲ್ಲಿ ಬಿಡ ತಮನ್ನ ಬ್ಯಾಡ್ ಗರ್ಲಕ್ಕೆ. ಇಲ್ಲ 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 ತಮನ್ನ ಗುಡ್ ಗರ್ಲ್, ತಮನ್ನ ಗುಡ್ ಗರ್ಲ್, ಗುಡ್ ಗರ್ಲ್, ತಮನ್ನ ಗುಡ್ ಗರ್ಲ್. ತಮನ್ನ ವೆರಿ ವೆರಿ ಗುಡ್ ಗರ್ಲ್, ಭಾರಿ ಸ್ವೀಟ್ ಗರ್ಲ್, ಭಾರಿ ಡಿಸೆಂಟ್ ಗರ್ಲ್. ಪಾಪ ಯಾರಿಗೆ ಹೊಡೆಯಂಗಿಲ್ಲ, ಏನು ಬೈಯಂಗಿಲ್ಲ. ತಮನ್ನ ಗುಡ್ ಗರ್ಲ್. ತಳಗಿಲ್ವಾ ಕಸ್ಮರ್ಗಿ ತಮನ್ನ? ಹೋ ವೆರಿ ಗುಡ್ ವೆರಿ ಗುಡ್ ತಮನ್ನ. ತಮನ್ನ ಹೇಳಿದ ಮಾತ ಕೇಳ್ತಾಳೆ. ಸಿಲ್ವರ್ ಪ್ಲೇ ಬಟನ್ ಬಂದದ್ದಂತ ನಮಗೆ ಭಾಳ ಖುಷಿ ಆಗೈತ್ರಿ. ನಮ್ಗೆ ಅಷ್ಟ ಅಲ್ರಿ, ನಮ್ಮ ಫ್ಯಾಮ್ಲಿಗೂ ಖುಷಿ ಆಗೈತ್ರಿ. ನಮ್ಮ ಫ್ಯಾಮ್ಲಿ ಅಂತ ಹೇಳಿದ್ರೆ ನಮ್ದು ಯೂಟ್ಯೂಬ್ ಫ್ಯಾಮ್ಲಿ ಅಂತ ಸಿಕ್ಕಾಪಟ್ಟೆ ಖುಷಿ ಆಗೈತ್ರಿ. ನಮ್ಗೆ ಎಷ್ಟು ಖುಷಿ ಆಗೈತಲ್ಲ ಅದರಲ್ಲಿ 2 ಪಟ್ಟು ಅವ್ರಿಗೆಲ್ಲ ಖುಷಿ ಆಗೈತ್ರಿ. ಇದು ಬಂದ ತಕ್ಷಣ ಅವ್ರಗಳ ಕಮೆಂಟ್ ನೋಡಿ ನಮಗಂತೂ ಎಷ್ಟು ಖುಷಿ ಆಗೈತೆ ಅಂತ ಹೇಳಿದ್ರೆ ಭಾಳ ಖುಷಿ ಆತ್ರಿಪ್ಪ ನಮಗೆ. ಥ್ಯಾಂಕ್ ಯು ಸೋ ಮಚ್ ರೀ. ಇದಕ್ಕೆಲ್ಲ ಕಾರಣನ ನೀವು ರೀ. ಈ ಸಿಲ್ವರ್ ಪ್ಲೇ ಬಟನ್ ಯಾವಾಗ ಬರ್ತೈತೆ ಅಂತ ಹೇಳಿದ್ರೆ 100K ಸಬ್ಸ್ಕ್ರೈಬರ್ ಆದಮೇಲೆ ಬರ್ತೈತ್ರಿ. ಇದು ನಮ್ಮ 0 ಸಬ್ಸ್ಕ್ರೈಬರ್ಲಿಂತ್ರ 100K ಸಬ್ಸ್ಕ್ರೈಬರ್ ಹೆಂಗಾತು, ನಮ್ಮ ಜರ್ನಿ ಹೆಂಗಿತ್ತು ಅನ್ನೋದನ್ನು ಇವತ್ತಿನ ಈ ವಿಡಿಯೋದೊಳಗೆ ನಿಮ್ಗೆ ಕ್ಲಿಪ್ ತೋರಿಸ್ತೀವಿ ನಾವು. ನೋಡಿರಿ, ನಮಗೆ ಸಪೋರ್ಟ್ ಮಾಡಿರಿ. ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿನ ನಮಗೆ ಕಮೆಂಟ್ ಮಾಡಿರಿ. ಆಕೆ ಹೆಂಗೆ ಟೈಮ್ ಹಾಕತ್ ನೋಡಿ, ಹಂಗೆ ಪೌಡ್ರ್ ಹಚ್ಕೊಳ್ಳೋದಕ್ಕಿದೆ. ಕರೆ ಹೇಳ್ಬೇಕಂತ ಹೇಳಿದ್ರೆ ನಾವು 100K ಜರ್ನಿ ಬ್ಲಾಗ್ ಐತಲ್ರಿ 4 ದಿನದಿಂದ ಮಾಡಕತ್ತಿದ್ದೆವು ನಾವು. ಈ ನಡಕ್ಕೆ ಈ ದಿನ ಹಬ್ಬ ಬಂದೈತಲ್ರಿ, ನಾವು ಅವಾಗ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಈಗ ಮಾಡಕತ್ತೀವಿ. ಬರೀ ನೋಡ್ಕೊಂಬರೋಣ ನಮ್ಮ 100K ಜರ್ನಿ ಹೆಂಗಿತ್ತು ಅಂತೇಳಿ. ಕುತ್ಕೊಂಡೆ ಮನ್ಯಾಗ ಆರಾಮ? ಶಾಲೆಗೆ ಹೋಗ್ಲಿಲ್ದಂಗ? ಶಾಲೆ ಅಂದ್ರೆ ಹಂಗ್ಯಾಕೆ ಮಾಡ್ತೀನಿ ನೀನು? ಶಾಲೆ ಒಳಗೆ ನಿದ್ದೆ ಬರ್ತದ ನಿನಗ? ಅದಕ್ಕ ಶಾಲೆ ಬಿಡ್ತೇನೆ ನೀನು ಮಕ್ಕಳಕ? ಹೌದ್ ಬಿಡು. ನೀವ್ ಹಂಗ ಮಕ್ಕಳಕ ಹೋಗ್ತಿ, ಶಾಲೆ ಕಲಿಯಕ್ ಹೋಗಂಗಿಲ್ಲ ಹೌದಿಲ್ಲ? ಶಾಲಿ ಕಲಿಯಕ್ ಹೋಗ್ತೇನೆ ನಾನು. ಅದಕ್ಕ ನಾನು ಬ್ಯಾಗ್ ತಗೋಯಮ್ಮ ಮತ್ತ ಟೀಚರ್ ಬೈತಾರ ಅಂತ ಹೇಳಿ ಅದಕ್ಕ ನಾ ಇವತ್ತು ಶಾಲಿ ಬಿಟ್ಟೆ. ಯೂಟ್ಯೂಬಿಗೆ ಬರೋಕ್ಕಿಂತ ಮುಂಚೆ ನಮ್ಮ ಜೀವನ ಹೆಂಗಿತ್ತು, ನಾ ಏನು ಕೆಲಸ ಮಾಡ್ತಿದ್ದೆ, ನಮ್ಮ ಪರಿಸ್ಥಿತಿ ಹೆಂಗಿತ್ತು ಅಂತೇಳಿ ಇವತ್ತೆಲ್ಲ ನಿಮ್ಮ ಜೋಡಿ ನಾವು ಶೇರ್ ಮಾಡ್ಕೊತೀವಿ ರೀ. ಯೂಟ್ಯೂಬಿಗೆ ಬರೋಕ್ಕಿಂತ ಮುಂಚೆ ನೋಡಿರಿ, ನಾವೆಲ್ಲರೂ ಪೇಂಟಿಂಗ್ ಕೆಲಸ ಮಾಡ್ತಿದ್ವಿ. ಟೋಟಲ್ ನಾವು 5 ಮಂದಿ ಅಂತಂಬ್ರಿ. ನಮಗೊಬ್ಬಕ್ಕೆ ತಂಗಿ. ನಮ್ಮ ಅಪ್ಪಾರು ಕೆಲಸ ಮಾಡ್ತಿದ್ರಿ. ಅಂದ್ರೆ ನಮ್ಮ ಅಪ್ಪಾರಿಗೆ ಕೆಲಸ ಹಿಡ್ಯಾರ, ನಮ್ಮ ಅಣ್ಣನಿಗೆ ಕೆಲಸ ಹಿಡ್ಯಾವ. ನಮ್ಮ ಅಪ್ಪಾರ ನಮ್ಮ ಅಣ್ಣನ ಕಡೆ ನಾವೆಲ್ಲ ಕೆಲಸ ಮಾಡೋರಿ. ನಾವು ಅಷ್ಟೇ ಅಲ್ಲ, ನಮ್ಮ ಜೋಡಿ ಇನ್ನೂ ಭಾಳಷ್ಟು ಮಂದಿ ಲೇಬರ್ ಇದ್ರೆ ಇವರೆಲ್ಲ ಕೂಡ ಕೆಲಸ ಮಾಡ್ತಿದ್ವಿ ನಾವು. ಸೊ ಬರ್ತಾ ಬರ್ತಾ ಪರಿಸ್ಥಿತಿ ಹೆಂಗೆ ಬಂತಿರಿಪ್ಪ ಅಂತ ಹೇಳಿದ್ರೆ ಪೇಂಟಿಂಗ್ ಕೆಲಸ ಡೌನ್ ಹಾಕೊಂತ ಬಂದ್ಬಿಟ್ಟಿವಿ ರೀ. ಯಾವಾಗ ಹೇಳ್ರಿ ಅದು? ಲಾಕ್ಡೌನ್ಯಾಗಂತೂ ಟೋಟಲ್ ಪೂರ ಕಂಪ್ಲೀಟ್ ಅಂದ್ರೆ ಕಂಪ್ಲೀಟ್ ಬಂದಾಗ್ಬಿಡುತ್ತೆ. ಆವಾಗಿನ ಟೈಮ್ದಾಗ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಕ್ಯಾರಮ್ ಬೋರ್ಡ್ ಹಾಕಿದ್ದಾರೆ. ನಾನು ಕ್ಯಾರಮ್ ಬೋರ್ಡ್ ಹಾಕೋಕ್ಕೂ ಸಾಲಾಗಿಲ್ಲ ಮಾಡಿದೆ. ಕ್ಯಾರಮ್ ಬೋರ್ಡ್ ತಗೊಂಬಂದೆ ಹಾಕಿದೆ ರೀ. ಹಾಕಿದ್ಮ್ಯಾಗ ಸ್ವಲ್ಪ ದಿನ ಅದು ಚಂದಾಗಿ ನಡೀತೆ. ಆಮ್ಯಾಗ ಬರ್ತಾ ಬರ್ತಾ ಅದು ಡೌನ್ ಆಗುತ್ತೆ. ಡೌನ್ ಆದ್ಮ್ಯಾಗ ಮುಂದೆ ನಮ್ಮ ಜೀವನ ಹೆಂಗಪ್ಪ ಅಂತೇಳಿ ವಿಚಾರ ಮಾಡ್ಕೊತ ಕುಂತಾಗ ನಮಗೆ ದೇವ್ರ ಬೆಟ್ಟ ಆದಂಗೆ ಬೆಟ್ಟ ಆದ್ರೆ ಒಬ್ಬರು ಮನುಷ್ಯ ನಮ್ಗಿಂತ ಸೀನಿಯರ್ ಅವ್ರು, ವಯಸ್ಸಿನಾಗೂ ಆತ, ಆಮ್ಯಾಗ ನಾಲೆಜ್ ಒಳಗೂ ಆತ. ಈಗ ಅವರ ಸರ್ ಅದಾರ ರೀ. ಸರ್ ಅಂತ ಹೇಳಿದ್ರೆ ಅವ್ರು ಟ್ಯೂಷನ್ ಕ್ಲಾಸ್ ಹೋಗ್ತಾರೆ. ಆಮ್ಯಾಗ ಸ್ಕೂಲಿಗೆ ಹೋಗ್ಯವ್ರೆ. ಎಜುಕೇಷನ್ ಬಗ್ಗೆ ಆಗಲಿ, ತಿಳುವಳಿಕೆ ಬಗ್ಗೆ ಆಗಲಿ ಎಲ್ಲ ಅವ್ರು ಹುಡುಗರಿಗೆ ಮಾಹಿತಿ ಕೊಡ್ತಾರೆ. ಅಂತರ ಬಂದು ನನಗೊಂದು ಮಾತು ಏನು ಹೇಳಿದ್ರಿಪ್ಪ ಅಂತ ಹೇಳಿದ್ರೆ, ನೀವು ಯೂಟ್ಯೂಬ್ನಾಗ ಏನರ ಮಾಡ್ಬೋದಲ್ರಿ ಅಂತ ನನಗೆ ಹೇಳಿದ್ರು ಅವ್ರು ಬಂದು ಹೇಳಿದಾಗ ನನಗೆ ಯೂಟ್ಯೂಬ್ ಅಂದ್ರೆ ಏನು, ಅದ್ರಾಗ ವಿಡಿಯೋ ಅಪ್ಲೋಡ್ ಹೆಂಗೆ ಮಾಡ್ತಾರೆ ಏನು ಅಂತೇಳಿ ನನಗೆ ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಇದ್ದಿದ್ದಿಲ್ಲ. ಆವಾಗ ನನಗೆ ಅವ್ರೇನು ಮಗಳು ಸುಮ್ಮನೆ ಅವ್ರು ನನಗೆ ಧೈರ್ಯ ತುಂಬಿದ್ರೆ, ನೀವು ಮೊದಲು ಒಂದು ಚಾನಲ್ ಸ್ಟಾರ್ಟ್ ಮಾಡಿರಿ, ನೀವು 1000 ಸಬ್ಸ್ಕ್ರೈಬರ್ ಮಾಡ್ಕೋರಿ, ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೋರಿ, ಅದರ ಮುಂದಿನ ಪ್ರೊಸೆಸಿಂಗ್ ನಾ ಎಲ್ಲ ನಿಮಗೆ ಮಾಡಿಕೊಡ್ತೀನಿ, ಮೊದಲು ನೀವು ಚಾಲೂರ ಮಾಡಿರಿ ಅಂತ ಹೇಳಿದ್ರೆ. ಅವ್ರು ಹೇಳಿದ್ರೆ ನಾ ಏನು ಚಾಲೂ ಮಾಡ್ಬೇಕು?
ಅವಾಗ ಏನು ಮಾಡಿದೆ ನಾನು ಸಣ್ಣ ಸಣ್ಣ ಮ್ಯಾಜಿಕ್ ಐಟಮ್ ಮ್ಯಾಜಿಕ್ ಟ್ರಿಕ್ಸ್ ತೋರ್ಸಕ್ಕೆ ಚಾಲು ಮಾಡಿದೆ ನಾನು. ಅಲ್ಲಿ 2-3 ಮಂದಿ ನೋಡ್ರಿ, ಅದು ಯಾರು ಹೇಳ, ನಾನು ನೋಡವ ನಾನು ನುಡಿಯುವ. ಆಮ್ಯಾಗ ಇದು ನಡೀತಿಲ್ಲಪ್ಪ ಅಂದಾಗ ಏನು ಮಾಡ್ಬೇಕಂತೇಳಿ ನನಗೆ ಒಟ್ಟಾಗ ಗೊತ್ತಾಗಲಿಲ್ಲ. ಆಮ್ಯಾಗ ಏನು ಮಾಡ್ತೀನಿ ಸುಮ್ಮನೆ ನಾನು ಆ ಡಿಸೈನ್ ಪೇಪರ್ ಕಟ್ ಮಾಡ್ತೀರಿ ನಾನು. ಇದಕ್ಕಿಂತ ಮುಂಚೆ ಹೆಂಗೆ ಗೊತ್ತೇನ್ರಿ ನಮ್ಮ ಜೀವನ ಅಂತ ಹೇಳಿದ್ರೆ, ಈ ಪೇಂಟಿಂಗ್ ಎಲ್ಲ ಕೆಲಸ ಡೌನ್ ಆದ್ಮ್ಯಾಗ ಕ್ಯಾರಮ್ ಬೋರ್ಡ್ ಎಲ್ಲ ನಾವು ಬಂದ್ ಮಾಡಿದ್ಮ್ಯಾಗ ನಾವು ಮತ್ತು ನಾವು ಮತ್ತು ಕಲ್ತಿದ್ದ ಕೆಲಸ ಇದೆ ಅಲ್ಲ ಪೇಂಟಿಂಗ್ ಕೆಲಸ. ಆತ ಮತ್ತು ಹೆಂಗಾರ ಮಾಡಿ ಕಷ್ಟಪಟ್ಟ ಕೆಲಸ ಹಿಡಿನ ಕೆಲಸ ಮಾಡೋದಂತೇಳಿ ಮತ್ತೇನು ಮಾಡತ್ತೆ ನಾನು ಮತ್ತು ಬಿಲ್ಡಿಂಗ್ ಹೋಗಿ ಮಾಲಕರಿಗೆಲ್ಲ ಬೆಟ್ ಆಗೋದು ಕೆಲಸ ಹಿಡಿದ ಮಾಡಾಕತ್ತೆ. ಅವಾಗಿನ ಟೈಮ್ದಾಗ ಏನೈತೆ ನಮಗೆ ಕೆಲಸ ಸಿಕ್ಕು. ಅದ್ರ ಹೆಂಗೆ ಬಂತು ಪರಿಸ್ಥಿತಿ ಅಂತ ಹೇಳಿದ್ರೆ, ಕೆಲಸ ಇದ್ದಾಗ ಲೇಬರ್ ಸಿಗಲಿಲ್ಲ, ಲೇಬರ್ ಇದ್ದಾಗ ಕೆಲಸ ಇದ್ದಿದ್ದಿಲ್ಲ. ಏನು ಮಾಡ್ಬೇಕಪ್ಪ ಅಂತೇಳಿ ಗೊತ್ತಾಗ್ಲಿಲ್ದಾಗ ಏನು ಮಾಡಿದ್ದೀನಿ ನಾನು ಒಬ್ಬನು ಮಾಡುವಂಥ ಕೆಲಸ ಏನರ ಮಾಡಬೇಕಲ್ಲ ಅಂತೇಳಿ ನನಗೆ ಗೊತ್ತಾನೆ. ಆವಾಗ ನಾನು ಏನು ಮಾಡಿದ್ದೆ, ಪೇಪರ್ ಕಟ್ಟಿಂಗ್ ಮಾಡಿದ್ದೆ. ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೆಂಗದಿರಿ? ನಾವಂತೂ ಮಸ್ತ್ ಅದೀವಿ. ಇಲ್ಲಿ ಸುಮ್ಮನ ಮಕ್ಕಳಿನ್ಯಾಗ ನೋಡ್ಬೋದು ನೀವು, ಒಂದು ಹೊಸ ಮಿಂಚ್ ಐತಿ, ಭಾಳ ಖುಷಿ ಅದ ಸುಮ್ಮನೆ. ಭಾಳ ಮಂದಿಗೆ ಕನ್ಫ್ಯೂಸ್ ಐತಿ. ಆಮ್ಯಾಗ ಭಾಳ ಮಂದಿ ಕಮೆಂಟ್ ಮಾಡ್ರೆ, ಅಣ್ಣ ಏನು ಕೆಲಸ ಮಾಡ್ತಾರೆ ಅಂಥೇಳಿ. ಸೊ ಇವತ್ತು ನಾ ಮಾಡೋ ಕೆಲಸ 1 ಅಲ್ಲ 2 ಅಲ್ಲ 10 ಅವ. ಎಲ್ಲ ಬಿಸ್ನೆಸ್ ನನಗೆ ಗೊತ್ತವ, ಅನ್ನಕ್ಕೆ ಬರಂಗಿಲ್ಲ. ಯಾಕಂತ ಹೇಳಿದ್ರೆ ನಾ ಮಾಡೋವಂಥ ಕೆಲಸ ನನಗೆ ಒಂದು ಕೈ ಹಿಡಿದಿಲ್ಲ. ಅದರೊಳಗಿದೆ ಫಸ್ಟ್ ಕೆಲಸ ಇದೆ ಡಿಸೈನ್ ಪೇಪರ್. ಇದಕ್ಕೆ ಮಿಲ್ಕ್ ಪೇಪರ್ ಅಂತಾರೆ. ಈ ಪೇಪರ್ ಕಟ್ ಮಾಡ್ಬೇಕಂತ ಹೇಳಿದ್ರೆ ಕಟ್ ಮಾಡಿ ಐತಲ್ಲ ನಂದು ಬಟ್ಟೆ ಹೆಂಗೆ ಹಾಕಿತ್ತೆ. ಈ ಕೆಲಸನ ಯಾವಾಗ ಚಾಲು ಮಾಡಿದಾಗ ಗೊತ್ತಾನೆ, ನನಗೆ ಪೇಂಟಿಂಗ್ ಕೆಲಸ ಸಿಗಲಿಲ್ಲ, ಲೇಬರ್ ಸಿಗಲಿಲ್ಲ ಅಂದಾಗ ಈ ಕೆಲಸ ಭಾರಿ ಟ್ರೆಂಡ್ ಇತ್ತಿದೆ. ಅಂದ್ರೆ ಪ್ರತಿಯೊಬ್ಬರು ಒಂದೊಂದು ಗಾಡಿ ಮ್ಯಾಗ ಡಿಸೈನ್ ಮಾಡಿಸಿದ್ರೆ, ಇವೆಲ್ಲ ನಾನ ಮಾಡಿದ್ದೆವು. ಏನು ಇವನ್ನೆಲ್ಲ ಮನೆ ಒಳಗೆ ಕುತ್ಕೊಂಡು ಇವರ ಕಟ್ ಮಾಡಾರ ನೋಡ್ರಿ. ಇಂಥ ಪೇಪರ್ ಅದಾವಲ್ಲ, ಒಂದು 200 ಅದಾವು. 1 ಅಲ್ಲ 2 ಅಲ್ಲ, ಒಂದು 200 ಅದಾವು. ಇಷ್ಟೆಲ್ಲ ಪೇಪರ್ ಇವು ನೋಡ್ರಿ. ಹೌದಾ? ಇದು ರೋಸ್ ಇದು ರೋಸ್ ಎಫೆಕ್ಟ್. ಆಮ್ಯಾಗಿರತ್ತ ಡಿಸೈನ್. ಒಂದು ಪೇಪರ್ ಕಟ್ ಮಾಡಕ್ಕೆ ಮಿನಿಮಮ್ 1 ವಾರ ಬೇಕು. ಹೌದು, ಇದು ಸೂಪರ್ ಆಗೈತ್ರಿ ಇದು ಡಿಸೈನ್. ಇದನ್ನ ಮಾಡಿದಲ್ಲ ತರಿಸಿದ್ದೆ ನಾನು. ಆಮ್ಯಾಗಿದು ಇದು ಸ್ಟೋನ್ ಡಿಸೈನ್ ಇದೆ. ಇದನ್ನ ಪೇಪರ್ ಕಟ್ ಮಾಡಿದ್ಮ್ಯಾಗ ಕೆಲಸ ಸಿಕ್ಕಿಲ್ಲ ಅಂತಲ್ಲ, ಕೆಲಸ ಸಿಕ್ಕು. ಆಮ್ಯಾಗ ವಾರದಾಗ 1-2 ಅಷ್ಟೇ ಕೆಲಸ ಮಾಡ್ತಿದ್ದೆ ಬರೀಂತವ. ನಾನು ಕಂಟಿನ್ಯೂ ಕೆಲಸ ಬರಲಿಲ್ಲ. ಹೌದಾ? ಪೇಪರ್ ಎಷ್ಟು ಗೊತ್ತಾನೆ, ಒಂದು 200 ಮ್ಯಾಗ ಅದಾವು. 200 ಮ್ಯಾಗ ಡಿಸೈನ್ ಅದಾವು. ಇಷ್ಟೆಲ್ಲ ಕಟ್ ಮಾಡಿ ಎಲ್ಲ ಇಟ್ಟ ಮ್ಯಾಗ ಕೆಲಸ ಸಿಗೋದು ಬಂದ್ ಆದ್ಮ್ಯಾಗ ನಾನು ಮತ್ತೊಂದು ಕೆಲಸ ಚಾಲು ಮಾಡಿದ್ದೆ ಅವಾಗ. ಅದ ಡಿಸೈನ್ ಪೇಪರ್. ಹೌದಾ? ಇಂಥ ಕೆಲಸ ಮಾಡ್ಕೊಂತ ಬಂದವ್ ನಾನು. ಕೆಲಸ ಸಿಕ್ಕಿಲ್ಲಪ್ಪ ಅಂದಾಗ ಏನು ಮಾಡ್ಬೇಕು ನನಗೆ ಆಮ್ಯಾಗ ಒಂದು ಮಾತು ಗೊತ್ತೈತೆ, ಕಲೆಗೆ ಬೆಲೆ ಇಲ್ಲ ಕಾಂತ ಅಂದಾಗ ನಾನು ಏನು ಮಾಡ್ದೆ ಬರ್ತೇನೆ. ಅವಾಗ ಮತ್ತು ನಾನು ಬೇರೆ ಕೆಲಸ ಚಾಲು ಮಾಡಿದ್ದೆ. ಸರಿ, ಆ ಕೆಲಸ ಏನಂತೇಳಿ ತೋರಿಸ್ತೇನೆ ಮತ್ತು ನಾನೀಗ. ಡುಪ್ಪರ್ ಅಂತಿ, ಸೂಪರ್ ಅಂತಿ. ಸಾಕು ಬಿಡ. ಹಿಂಗೆ ಇರ್ಲಿ ತಗೋತಮ್ಮನ ತೋರ್ಸು. ಹಿಂಗ ಮಸ್ತ್ ಕಾಣತಿ ತಗೋ. ಡುಪ್ಪರ್ ಏನ್ ಸೂಪರ್. ಈಗ ನೀವು ನೋಡಿದ್ರಲ್ಲ ಪೇಪರ್ ಕಟ್ ಮಾಡಿದ್ದೆ. ಈ ಕೆಲಸ ನನಗೆ ಸಿಗ್ಲಿಲ್ಲ ರೀ. ಕೆಲಸ ಸಿಗಲಿಲ್ಲ ಅಂದಾಗ ನಾ ಜೀವನಕ್ಕೆ ಏನು ಮಾಡ್ಬೇಕಂತೇಳಿ ನನಗೆ ಒಟ್ಟಾಗಿ ಗೊತ್ತಾಗತ್ತಿದ್ದಿಲ್ಲ. ಆವಾಗ ನನ್ನ ತಲೆಯಾಗಿ ಬಂದಿದ್ದೆ ಮ್ಯಾಜಿಕ್ ಐಟಮ್. ನಾನು ಏನು ಮಾಡ್ತಿದ್ದಾರೀಪ್ಪ ಅಂತ ಹೇಳಿದ್ರೆ, ಕಲ್ಕತ್ತಾಲಿಂತ ನಾನು ಮಾಲ್ ತರಿಸಿದ್ದೆ ರೀ. ಮಾಲ್ ತರಿಸಿ ಪ್ರತಿ ಜಾತ್ರೆ ಹೋಗಿ ನಾನು ಅಂಗಡಿ ಹಚ್ಚಿದ್ದೆ. ಅಂಗಡಿ ಹಚ್ಚಿದ್ನಾಗ ಅದ್ರಾಗ ರೊಕ್ಕ ಉಳ್ತಿದ್ದು. ನನಗೆ ರೊಕ್ಕ ಉಳ್ತಿದ್ದಿಲ್ಲ ಅಂತಲ್ಲ, ನನ್ನ ಜೀವನ ನಡ್ಯಾಕೆ ಮಕ್ಕಳಿಗೆ ಶಾಲೆಗೆ ಕಲ್ಸಕ್ಕೆ ಎಲ್ಲಕ್ಕೂ ಕರೆಕ್ಟ್ ಆಕೈತೆ ಅದು. ಬಟ್ ಏನ್ರಿಪ್ಪ ಅಂತ ಹೇಳಿದ್ರೆ ಅದಕ್ಕೂ ಒಬ್ಬ ಹುಡುಗ ಬೇಕು ನನ್ನ ಜೋಡಿ ಲೇಬರ್. ಅಂಥ ಟೈಮ್ದಾಗ ನನಗೆ ಸಾಥ್ ಕೊಟ್ಟವ ಅಂತ ಹೇಳಿದ್ರೆ ನಮ್ಮ ಮುನ್ನ ಬರ್ತಿದ್ದ ನನ್ನ ಜೋಡಿ. ಅವ ನೋಡ್ಕೊಂಡ್ರೆ ಐಟಮ್. ನಾ ಏನು ಮಾಡೋಣ, ಮ್ಯಾಜಿಕ್ ಐಟಮ್ ಹೆಂಗೆ ಅಂತ ಹೇಳಿದ್ರೆ ಅದೇ ಫಸ್ಟ್ ಅವ್ರಿಗೆ ತೋರಿಸ್ಬೇಕು, ಮ್ಯಾಜಿಕ್ ಮಾಡಿ ತೋರಿಸ್ಬೇಕು. ಅವ್ರಿಗೆ ಆಶ್ಚರ್ಯ ಆಕೈತಿ ಇದು ಹೆಂಗೆ ಆಕೈತೆ ಅಂತ ಹೇಳಿ. ಅವಾಗ ಏನಾಳ ಅವ್ರು ತೊಗೊಂಡ್ಮ್ಯಾಗ ನಾವು ಕಲಿಸ್ಬೇಕು.
ಅದಕ್ಕೂ ಯಾರು ಬೇಕು, ಜೊತೆಗೊಬ್ಬ ಹುಡುಗ ಬೇಕು. ಆಮ್ಯಾಗ ನಾವು ಇಲ್ಲೇ ಎಲ್ಲರ ಲೋಕಲ್ ಇದೇವೆ ಅಂತ ಹೇಳಿದ್ರೆ ಮನೆಗೆ ಹೋಗೋದು ಬರ್ದ ಮಾಡ್ಬೋದು. ಹೌದು. ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಕಡೆ ಎಲ್ಲರ ಹೊರಗದೇವಿ ದೂರದೇವು ಅಂತ ಹೇಳಿದ್ರೆ ನಮ್ಮ ಅಡುಗೆ ನಾವು ಮಾಡ್ಕೋಬೇಕು, ಎಲ್ಲ ಹೋಟೆಲ್ನಾಗ ಊಟ ಮಾಡ್ಬೇಕು, ಚಾ ಕುಡಿಬೇಕು, ಮತ್ತು ನಾವು ಅಂಗಡಿ ಸ್ಟಾರ್ಟ್ ಮಾಡ್ಬೇಕು. ಅದನ್ನು ಯಾವಾಗ ಬಿಟ್ಟೆ ಅಂತಿದ್ರೆ ನನ್ನ ಜೋಡಿ ಯಾರು ಬರಲಿಲ್ಲಪ್ಪ ಅಂದಾಗ ನಾನು ಕೆಲಸ ಬಿಟ್ಟೆ. ಆ ಕೆಲಸ ಬಿಟ್ಟ ಮ್ಯಾಗ ನನ್ನ ತಲೆಯಾಗ ಬಂದಿದ್ದ ಈ ಕೆಲಸ ಇದೇನು ಹೇಳಿದ ಶಿಪ್ ಇದೆ. ಇಲ್ಲಿ ನೋಡ್ರಿ ಇದ್ರ ಬಾಯಿ ಇಷ್ಟ ಐತಿ. ಇದ್ರೊಳಗೆ ಶಿಪ್ ಹಾಕೋ ಕೆಲಸ ಮಾಡ್ತಿದ್ದೆ ನಾನು. ಅಂದ್ರೆ ಶೋ ಐಟಮ್ ಇದೆ. ಬಿಲ್ಡಿಂಗ್ ಒಳಗೆ ಮನೆ ಒಳಗೆ ಹಾಕಿರ್ತಾವೆಲ್ಲ ಬಾಂಗಿ ತೊಗೊಂತಾರೆ. ಹಾಂ, ಶೋಕೇಶ್ ಒಳಗೆ ಇಂಥವು ಭಾಳ ಹಾಕ್ಯಾನ ನಾನು. ಹೌದಾ, ಇದೊಂದು ಶಿಪ್ ಹಾಕಿದ್ದೆ. ಇಂಥ ಏನು ಗೊತ್ತ ನಾನು, ಇಂಥ ಬಾಟ್ಲಿ ಒಳಗೆ ಹಾಕಕ್ಕೆ ಮಿನಿಮಮ್ 2 ದಿನ ಬೇಕು. ಒಂದು ಶಿಪ್ ಹಾಕ್ಬೇಕಂತ ಹೇಳಿದ್ರೆ 2 ದಿನ ಬೇಕು. ಇದೊಂದೈತೆ ನೋಡಿ ಸಣ್ಣ ಬಾಟ್ಲಿ ಒಳಗೆ ಇದೆ. ಇದನ್ನು ಫಸ್ಟ್ ಏನು ಮಾಡ್ಬೇಕಂತಾನೆ ಇದನ್ನು ರೆಡಿ ಮಾಡ್ಕೋಬೇಕು ಹೊರಗೆ ಪೂರ. ನೋಡಿದ ಹೆಂಗೈತಿ, ಇಲ್ಲಿ ಕಡ್ಡಿ ಅದಾವ, ಇದಕ್ಕೆ ಒಳಗೆಲ್ಲ ಮಸ್ತ್ ಐತಿ. ಎಲ್ಲಿ ಬಾಟ್ಲಿ ಕಟ್ಟಿಲ್ಲ ಏನಿಲ್ಲ. ಇಂಥವು ಹಾಕಿ ನಾನು ಮಿನಿಮಮ್ ಇದು ಹಾಕಕ್ಕೆ 2 ದಿನ ಬೇಕು. ಇಂಥವು ತೊಗೊತಾರೆ ಅಂಗಡಿ ಒಳಗೆ ಮಾರಕ್ಕೆ. ನಾನು ಇಂಥ ಮಾಡ್ಕೊಂತಾನೆ, ಇಂಥ ಮಾಡ್ಕೊಂಡು ನಾನು ಅಂಗಡಿ ಹೋಗಿದ್ದೆ ಮಾರಕ್ಕೆ. ತಗೋರಿ ಅಂತೇಳಿ ತೊಗೊತೇನಂದ್ರೆ ಹೆಂಗೊಂದು ಬಾಟ್ಲಿ $2 ಒಂದು ಬಾಟ್ಲಿ ಅಷ್ಟೇ. ಇಂಥ ಬಾಟ್ಲಿ $2 ತೊಗೊಂತೀನಿ ಅಂತ ಹೇಳಿದ್ರೆ ಆದ್ರೆ ನಮಗೆ ಹೊಂದಂಗಿಲ್ಲ, ಅದು ವರ್ಕೌಟ್ ಆಗಂಗಿಲ್ಲ ನಮಗೆ. ಯಾಕಂದ್ರೆ ಇಂಥ ಬಾಟ್ಲಿ ನಾವು ಹುಡ್ಕೊಂಬರ್ಬೇಕು, ಇದಕ್ಕೆ ಕುಂತು ಕೆಲಸ ಮಾಡ್ಬೇಕು. ಆಮೇಲೆ ಇಲ್ಲೊಂದು ಬಾಟ್ಲಿ ಐತಿ. ಈ ಬಾಟ್ಲಿ ಒಳಗೆ ಕತ್ರಿ ಐತಿ. ಇದು ಶೋ ಐಟಮ್. ಹೌದಾ, ಇದು ಶೋ ಐಟಮ್. ಇದು ಇಂಥವೆಲ್ಲ ತೊಗೊಂತಾರೆ ಕರೆ, ಆದ್ರೆ ಅವ್ರು ತೊಗೊಳ್ಳೋ ರೇಟಿಗೆ ನಾವು ಕೊಡೋ ರೇಟಿಗೆ ಗಿಟ್ಟಂಗಿಲ್ಲ ಅದು. ಸೊ ಹಿಂಗಾಗಿ ನಾ ಏನು ಮಾಡಿದೆ, ಇದನ್ನು ಬಿಟ್ಟೆ. ನೋಡ್ರಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಹೆಂಗ್ ಬಾಕತ್ತಾಳ. ನೀ ಇದ್ರೆ ಮತ್ತೆ ಶಾಲೆಗೆ ಹೋಗಿ ಬೈಯೋದಿಲ್ಲ ನಾನು. ನಾ ಹೋಗೋದಿಲ್ಲ. ನಿಮ್ಮ ಅಜ್ಜಿ ಬರ್ತದ ಈಗ ಕಟ್ಗಿ ತಗೊಂಡ್ ನಿನಗೆ. ಇಷ್ಟೆಲ್ಲ ಆದ್ಮೇಲೆ ಯೂಟ್ಯೂಬ್ ಒಳಗೆ ಫ್ಯಾಮಿಲಿ ವ್ಲಾಗ್ ಮಾಡ್ಬೇಕಂತಂದು ಹೇಳಿ ಬಂತ್ರಿ ನಮ್ಮ ಮನೆಯವ್ರ ತಲೆಯಾಗ. ಫ್ಯಾಮಿಲಿ ಬ್ಲಾಗ್ ಮಾಡ್ಬೇಕಂದ್ರೆ ನನ್ನ ತಲೆಯಾಗ ಬಂದಿದ್ದೆ. ನನ್ನ ತಲೆಯಾಗ ಒಮ್ಮೆ ಬಂದಿಲ್ಲ ಅದು. ಏನು, ನಾವು ಒಬ್ಬರು ಯೂಟ್ಯೂಬರ್ದಾರ ಹಿಂದಿ ಒಳಗೆ ಮನೋಜ್ ಜೆ ಅಂತೇಳಿ, ಅವರ ಬ್ಲಾಗ್ ನಾನು ಅಂದ್ರೆ ಅವ್ರ ಬ್ಲಾಗ್ ಆಗಲಿ, ಅವರ ಕೊಡುವಂಥ ಐಡಿಯಾ ಆಗಲಿ, ಅವ್ರ ವಿಡಿಯೋಸ್ ನಾನು ಭಾಳ ನೋಡ್ತಿದ್ದೆ. ಅವ್ರು ಏನಂದ್ರೆ ಆ ಟೈಮ್ದಾಗ ಫ್ಯಾಮಿಲಿ ಬ್ಲಾಗ್ ನೋಡೋಕೆ ಈಗ ಜನ ಭಾಳ ಇಷ್ಟಪಡಕತ್ತಾರೆ, ನಿಮ್ಮ ಕೈಲಿ ಆದರೆ ನೀವು ಫ್ಯಾಮಿಲಿ ಬ್ಲಾಗ್ ಮಾಡಿ ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡ್ಬೋದು ಅಂತೇಳಿ ಹೇಳಿದ್ರು ಅವ್ರು. ನನ್ನ ತಲೆಯಾಗ ಐಡಿಯಾ ಬಂತೆ, ಫ್ಯಾಮಿಲಿ ಬ್ಲಾಗ್ ನಾವು ಯಾಕೆ ಮಾಡಬಾರ್ದು ಅಂತೇಳಿ ಐಡಿಯಾ ಬಂತ. ಕರೆ ಆವಾಗ ನಮಗೆ ಮಾತಾಡೋಕೆ ಬರ್ತಿದ್ದಿಲ್ಲ. ಹಂಗೆ ನೋಡಿದ್ರೆ ನಮಗೆ ಈಗೂ ಮಾತಾಡೋಕೆ ಬರೋಂಗಿಲ್ಲ. ಏನೋ ನಾವು ಪ್ರಯತ್ನ ಪಟ್ಟು ಮಾತಾಡ್ತೀವಿ, ಜನ ಅದನ್ನು ಇಷ್ಟಪಟ್ಟು ನೋಡ್ತಾರೆ. ಅದಕ್ಕೆ ನಾವು ನಿಮಗೆ ಕೈ ಮುಗಿದ ಕೇಳ್ಕೊಬೋದು. ಆಮ್ಯಾಗ ನಾವಂತೂ ಫಸ್ಟ್ ಬ್ಲಾಗ್ ಚಾಲು ಮಾಡಿದಾಗ ನಾವಂತೂ ಒಟ್ಟ ಮಾಡಿಲ್ಲ. ಆವಾಗ ನಮಗೆ ಫುಲ್ ಸಪೋರ್ಟ್. ನಮ್ಮ ಮನ್ಯಾಗ ನಾ ಮಾತಾಡ್ತೀನಿ ಅಂತ ಮುಂದೆ ಬಂದಾರ ಯಾರಿಪ್ಪ ಅಂತ ಹೇಳಿದ್ರೆ ನಮ್ಮ ಸಾನಿಯಾ ತಮ್ಮಣ್ಣ. ಅವಾಗ ನಮಗೆ ಸಾನಿಯಾ ಅಂತೂ ನಮಗೆ ಫುಲ್ ಸಪೋರ್ಟ್ ಮಾಡಿದ್ಲೆ. ಯಾಕಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ಫಸ್ಟ್ ಅಂತ ಹಿಡ್ಕೊಂಡೆ ಎಲ್ಲಿ ಮಠ ಅಂತ ಹೇಳಿದ್ರೆ ಒಂದು 20 ವಿಡಿಯೋ ಆಗೋ ಮಟ್ಟನು ನಮ್ಮ ಸಾನಿಯಾನ ಬ್ಲಾಗ್ ಮಾಡ್ಯಾಳೆ. ಅಲ್ಲ, ಊಟ ಮಾಡಿ ಆಡೋ ಅಂಥ ವಯಸ್ಸಿನಾಗ ನಮ್ಮ ಮಕ್ಳು ನಮಗೆ ಸಪೋರ್ಟ್ ಮಾಡಿದ್ರಿ. ಅದಕ್ಕೆ ನಮ್ಮ ಮಕ್ಳು ಅಂದ್ರೆ ನಮಗೆ ಭಾಳ ಹೆಮ್ಮೆ ರೀ. ಸ್ಕೂಲ್ಗೆ ಹೋಗ್ತಿದ್ರಿ, ಈ ಕಡೆ ಬಂದಮೇಲೆ ಹೋಮ್ವರ್ಕ್ ಮಾಡ್ಕೊತಿದ್ರಿ, ಮತ್ತು ಮೊಬೈಲ್ ಹಿಡ್ಕೊಂಡು ಮನೆ ಒಳಗೆ ಏನೆಲ್ಲ ನಡೀತದೆ ನೋಡಿ ಅದನ್ನೆಲ್ಲ ಒಂದು ವಿಡಿಯೋ ಮೂಲಕ ಅವ್ರು ತೊಗೊತಿದ್ರಿ. ಬಂದು ನಾ ಏನು ಮಾಡ್ತೀನಿ, ಅವ್ರ ಪಪ್ಪ ಏನು ಮಾಡ್ತಾರೆ, ಮತ್ತು ಅವ್ರ ದಾದಿ ಅಂಗಡಿಗೂ ಹೋಗ್ತಿದ್ರು. ನಮ್ಮ ಸಾನಿಯಾ ಸಂಜೆ ಆಗೋದ್ರಾಗಂದ್ರೆ ಮಿನಿದ್ ಬಿಟ್ಟು ಇಟ್ಟು ಬರೋಕೆ ಅಲ್ಲಿ ಹೋಗಿದ್ಲು, ಅಲ್ಲಿನೂ ತೊಗೊಂಬರ್ತಿದ್ಲು. ಮನೆಗೆ ಬಂದ ತಕ್ಷಣ ತಾನು ಹೋಮ್ವರ್ಕ್ ಮಾಡ್ಕೊಳ್ಳೋದು, ತಂಗಿ ಜೋಡಿ ಮಾತಾಡೋದು, ಇಷ್ಟೆಲ್ಲ ಮಾಡಕ್ಕೆ ಕುಂತ್ಲಿರಿ ನಮ್ಮ ಸಾನಿಯಾ. ಭಾಳ ಅಂದ್ರೆ ಭಾಳ ಶಾಣ್ಯಕದಳ್ರಿಪ್ಪ ಆಕಿ. ಅಂಥ ಮಕ್ಳು ಸಿಗ್ಬೇಕಂದ್ರೆ ನಿಜವಾಗ್ಲೂ ನಾವು ಪುಣ್ಯ ಮಾಡೀವ್ರಿ. ಅವರಿಬ್ಬರು ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅವರು ವಿಡಿಯೋ ಮಾಡೋದು ಎಲ್ಲರೂ ಇಷ್ಟಪಡಕತ್ತಿದ್ರು. ಈ ಮಕ್ಳು ಎಷ್ಟು ಚಂದ ಮಾತಾಡ್ತಾರಲ್ಲ, ನಮ್ಮ ತಮ್ಮನಾಗ ಭಾಳ ಇಷ್ಟಪಡಕತ್ತಿದ್ರು ಎಲ್ಲರೂ. ನೋಡೋ ಹುಡುಗಿ ಎಷ್ಟು ಚಂದ ಮಾತಾಡ್ತೈತಿ, ಈಗ ಇಷ್ಟ ಅದಾರ, ಎಷ್ಟು ಚಂದ ಮಾಡಕತ್ತಿದ್ರು ಅಂತೇಳಿ ಎಲ್ಲರೂ ಸಪೋರ್ಟ್ ಮಾಡಕತ್ತಿದ್ರು. ಆಮೇಲೆ ಏನಾಯ್ತಪ್ಪ ಅಂತಂದೇಳಿ ಸ್ವಲ್ಪ ದಿನ ಆದಮೇಲೆ ಕಮೆಂಟ್ ಬಾಕ್ಸ್ ಆಫ್ ಹಾಕತ್ತಿ ಬಿಡ್ತೀರಿ ಅದು ಮೊಬೈಲ್ ಒಳಗೆ. ಹಿಂಗೆ ಯಾಕೆ ಹಾಕತ್ತಿ ಅಂತ ಅಂದಾಗ ನಮಗೊಬ್ರು ಕಮೆಂಟ್ ಮಾಡಿ ಹೇಳೋರು, ಸಣ್ಣ ಮಕ್ಳ ಕೈಯಾಗ ನೀವು ಬ್ಲಾಗ್ ಮಾಡಕ್ಕೆ ಕೊಟ್ಟಿರಲ್ರಿ, ಹಾಗಾಗಿ ಅದು ಎದ್ರಾಗ ಹೋಗತ್ತೆ ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಆಫ್ ಹಾಕೈತಿ. ಅಂದ್ರೆ ಅದು ಮಿಡ್ 4 ಕಿಡ್ಸ್ ಹೋಗತ್ತೆ. ಅದು ಮಿಡ್ 4 ಕಿಡ್ಸ್ ಆತ್ರಿಪ್ಪ ಅಂತಿದ್ರೆ ಕಮೆಂಟ್ ಬಾಕ್ಸ್ ಆಟೋಮೆಟಿಕ್ ಆಫ್ ಆಕೈತಿ. ಇನ್ಮ್ಯಾಗ ನೀವು ಚಾಲು ಮಾಡ್ರಿ ಅಂತ ಹೇಳಿದ್ರೆ ನೀವು ದೊಡ್ಡವರು ಸ್ಟಾರ್ಟ್ ಮಾಡಿ ಆಮೇಲೆ ಅವ್ರ ಮಕ್ಳ ಜೋಡಿ ಮಾತಾಡ್ಸ್ರಿ. ನೀವು ಫಸ್ಟ್ ಏನಾಯ್ತಲ್ಲ, ನೀವು ದೊಡ್ಡವ್ರು ಸ್ಟಾರ್ಟ್ ಮಾಡ್ಬೇಕದ ಅಂತ ಅಂದಾಗ ನಾ ಆಯ್ತಲ್ಲ ನಿನಗೆ ಹೇಳಿದೆ ಸ್ವಲ್ಪ ನೀನು ಬ್ಲಾಗ್ ಒಳಗೆ ಮಾತಾಡ ಅಂತ ಹೇಳಿದಾಗ ನೀ ಏನಂದಿದ್ದಕ್ಕೆ, ಅಯ್ಯೋ ನಂದಂತ್ರ ಬ್ಯಾಡ್ರಿಪ್ಪ. ಯಾಕಂದ್ರೆ ನಾವು ಮೊಬೈಲ್ ಹಿಡ್ದಾಗ ಗೊತ್ತಿಲ್ರಿ, ಇಂಥ ದೊಡ್ಡ ಮೊಬೈಲ್ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ ನಮಗೆ.
ಅಂಥ ಟೈಮ್ ಒಳಗೆ ಅದು ಬ್ಲಾಗ್ ಸ್ಟಾರ್ಟ್ ಮಾಡಿ ಅಂದಾಗ ನಂದು ನನ್ನ ಗಂಡಂದು ಎಷ್ಟು ಪರಿ ಜಗಳ ಆಗೈತೆ ಅಂತ ಹೇಳಿದ್ರೆ ಅಷ್ಟು ಪರಿ ಜಗಳ ಆಗೈತೆ ನೋಡ್ರಿಪ್ಪ. ನಮ್ದು ಎದ್ರ ಜಗಳ ಆಕೈತಲ್ಲ, ಬರೀ ವಿಡಿಯೋ ಮಾಡೋ ಸಂಬಂಧನ ಅಷ್ಟು ಜಗಳ ರೀ ಮನ್ಯಾಗ. ಅಮ್ಮ ಹೇಳ್ತಿದ್ರು, ಎಲ್ಲರೂ ಹೇಳ್ತಿದ್ರು ಮಾಡು ಅಂತೇಳಿ. ನನಗೆ ಮೊಬೈಲ್ ಹಿಂಗೆ ಹಿಡ್ಕೊಂಡು ಮಾತಾಡೋಕನ ಒಂಥರ ಆಗಾದ್ರಿ. ನಮಗೇನಪ್ಪ ವಿಡಿಯೋ ಅಂದ್ರೆ ಗೊತ್ತಿಲ್ಲ, ಮೊಬೈಲ್ ಹಿಡ್ಕೊಂಡು ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಈಗ ಇದ್ರ ಬದ್ರೆ ಬೇಕಾದಷ್ಟು ಮಾತಾಡ್ತಿದ್ವಿ. ಮೊಬೈಲ್ ಒಳಗಂತ ನನಗೆ ಹೆದರಿಕೆ ಆಕತ್ ಬಿಡೋದು. ನಾನು ಒಲ್ಲರಿಪ್ಪ ನನಗೆ ಮಾತಾಡೋಕೆ ಬರಂಗಿಲ್ಲ, ನೀವು ನನಗೆ ಮಾತಾಡ ಅನ್ನಕ್ಕೆ ಹೋಗ್ಬೇಡ್ರಿ, ನಾನು ವಿಡಿಯೋ ಮಾಡೋಂಗಿಲ್ಲ, ಅದ್ರ ಬದಲು ಬೇರೆ ಕೆಲ್ಸಕ್ಕೆ ಎದಕ್ಕಾರ ಹೋಗ್ತೀನಿ ತಗೋ, ನಾನು ಇದು ಒಲ್ಲೆ ಅಂತಂದು ಹೇಳಿ ಭಾಳ ಸಲ ಜಗಳ ಮಾಡಿವ್ರಿ ನಾವು. ಹಿಂಗೆ ಅಯ್ಯಪ್ಪ ಜಗಳ ನೆನೆಸ್ಕೊಂಡ್ರೆ ಈಗ ನನಗೆ ನಾವು ಹಿಂಗೆ ಮಾಡಿದ್ದೇವೆ ಜಗಳ ಅನ್ನಿಸ್ತೈತ್ರಿ. ಅಷ್ಟೆಲ್ಲ ಜಗಳ ಆಯ್ತು. ಆಮೇಲೆ ಮತ್ತೆ ಜೀವನಕ್ಕೆ ಏನಾದರೂ ಒಂದು ಧೈರ್ಯ ತೊಗೊಳ್ಳೇಬೇಕಲ್ರಿ. ಈಗ ಇದನ್ನು ಮಾಡಲಿಲ್ಲ ಅಂದ್ರೆ ನಮಗೆ ಜೀವನ ನಡೆಯಂಗಿಲ್ಲ ನಮ್ಮದು. ನಮ್ಮ ಮನೆಯವ್ರು ಅಷ್ಟೆಲ್ಲ ಕಷ್ಟಪಟ್ರೂ ಏನು ಒಂದು ಕೈ ಹಿಡಿಲಿಲ್ಲ. ಮತ್ತು 2 ಮಕ್ಳು ಅದಾವು, ಅವ್ರ ಶಾಲೆ, ಆಮೇಲೆ ಅವ್ರಿಗೆ ಎಜುಕೇಷನ್ ರೊಕ್ಕ ಇದಕ್ಕೆಲ್ಲ ಬೇಕಾಗಿತ್ತಲ್ರಿ. ಆದ್ರೆ ಇಂಥ ಟೈಮ್ನಾಗ ನಾನು ಮತ್ತೊಂದು ಏನು ಹೇಳ್ಕೊತೀನಿ ಅಂತ ಹೇಳಿದ್ರೆ, ನಮ್ಮಮ್ಮ ನಮಗೆ ಭಾಳ ಸಪೋರ್ಟ್ ಮಾಡಿದ್ರಿ. ನನ್ನ ಗಂಡನ ಕೆಲಸ ಕಡಿಮೆ ಆದಮೇಲೆ ನಮ್ಮಮ್ಮ, ನನ್ನ ಮಕ್ಕಳು ಮತ್ತು ನಮ್ಮ ಬೈಜಾನ ರೀ ಅಂದ್ರೆ ಆರಿಪ ರಬ್ಬ ರೀ, ಅವ್ರು ನಮಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಹೆಂಗೆ ಅಂತ ಹೇಳಿದ್ರೆ, ಈಗ ನನ್ನ ಮಕ್ಕಳು ಶಾಲೆಗೆ ಹೋಗೋ ಮುಂದೆ ಒಂದು ಸರ ಫೀ ತುಂಬಕ್ಕಿರಲಿಲ್ಲ ಅಂದ್ರೆ ಕೆಲವೊಂದು ಸರ ನಮ್ಮ ಮಕ್ಕಳು ಫೀ ತುಂಬ್ಯಾರಿ. ಆಮೇಲೆ ಅವರು ಕೆಲಸ ಹಿಡಿದು ಬಂದ್ರೆ ಮನ್ಯಾಗ ರೇಷನ್ ಅದನ್ನೆಲ್ಲ ತೊಗೊಂಬಂದು ಅವ್ರು ನಮಗೆ ಸಾಕ್ತಿದ್ರು. ಹೋಲ್ ಬಿಡು, ಈ ಕೆಲಸ ಇಲ್ಲ ಅಂತೇಳಿ ಯಾಕೆ ಚಿಂತೆ ಮಾಡ್ತೀರಿ, ನಾವಿಲ್ಲ ಏನಂತಂದು ಹೇಳಿ ಅಮ್ಮ ಪ್ರತಿ ರಂಜಾನ್ ಹಬ್ಬಕ್ಕೂ ನನ್ನ ಮಕ್ಕಳಿಗೂ, ನನಗೂ ಮತ್ತು ನನ್ನ ಗಂಡಿಗೂ ಅರ್ಬಿ ತೊಗೊಂಬರ್ರಿ. ಆಮೇಲೆ ಏನಾದರೂ ಸ್ವಲ್ಪ ದವಾಖಾನೆಗೆ ಯಾರಿಗಾರು ಆರಾಮಿಲ್ಲ ಅಂದ್ರೆ ದವಾಖಾನೆ ರೊಕ್ಕ ಕೊಡೋರು, ತೋರಿಸ್ಕೊಂಬರ್ವ ನೀವು ಹೋಗಿ ಅಂತಂದೇಳಿ. ನಮ್ಮ ತಮ್ಮನ ಅಂತೂ ಈಗ 3 ವರ್ಷ ಮಟ್ಟ ಆಕೆಗೆ ನಡ ಇದ್ದಿದ್ದಿಲ್ಲ ರೀ. ನಮ್ಮ ತಮ್ಮನಾಗ ಆಕೆ ಭಾಳ ಅಂದ್ರೆ ಭಾಳ ವೀಕ್ನೆಸ್ ಇದ್ಲಿ ರೀ. ಈಗ ಎಷ್ಟು ಚಂದ ನೋಡೋಕೆ ಎಷ್ಟು ಚಂದ ಮಾತಾಡ್ತಾಳೆ, ಈಗೆಲ್ಲ ಎದ್ದು ಅಡ್ಡಾಡಕತ್ತಾಳೆ ಅಂತ ಹೇಳಿದ್ರೆ, ಆಕೆದು ಹುಟ್ಟಿದ ಮೇಲೆ ಭಾಳ ಅಂದ್ರೆ ಭಾಳ ವೀಕ್ನೆಸ್ ಇದ್ಲು. ಅದು ಏನಾಗಿತ್ತು ಏನೋ ಗೊತ್ತಿಲ್ಲ ರೀ. ಆಕೆ 3 ವರ್ಷ ಮಟ್ಟ ನಡ ಇದ್ದಿದ್ದಿಲ್ಲ. ಎಷ್ಟಕ್ಕೆ ದವಾಖಾನಿಗೆ ತೋರ್ಸ್ಯಾರ ನಮ್ಮಮ್ಮ ಅಂತ ಹೇಳಿದ್ರೆ, ಭಾಳ ತೋರ್ಸ್ಯಾರ ಅವ್ರ ಅಮ್ಮ. ಅದಕ್ಕೆಲ್ಲ ದವಾಖಾನೆ ಖರ್ಚು ಎಲ್ಲನೂ ನೋಡ್ಕೊತ ಬಂದ್ರಿ. ಇಷ್ಟೆಲ್ಲ ಆದಮೇಲೆ ಮತ್ತು ಈಗ 2 ಮಕ್ಳು ಆದಮೇಲೆ ಬರೀ ಇವ್ರ ಮೇಲೆ ಹಿಂಗೆ ಹಾಕೊಂಡು ಕೂತ್ಕೊಂಡೆ ಅಂದ್ರೆ ಹೆಂಗೆ ಬರ್ತಾ ನಮ್ಮ ಮಗನೂ ವಯಸ್ಸಲ್ಲ ಅಂತಂದು ಹೇಳಿ ಭಾಳ ಯೋಚನೆ ಮಾಡಕತ್ತಿದ್ರು. ನಾವು ಕೂತ್ಕೊಂಡು ಇಷ್ಟು ಹಿಂಗೆ ಮಾಡೋದು ಚಲೋ ಅಲ್ಲ, ನಾವು ಏನಾರು ಮಾಡಬೇಕು ಧೈರ್ಯ ತೊಗೊಂಡು ಅಂದಾಗ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ಸ್ವಲ್ಪ ಮಾತಾಡ್ಕೊತ ಕಲಿತೆ ರೀ ನಾನು. ನೋಡೋಣ ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಪ್ರಯತ್ನ ಮಾಡೋಣ. ಹಂಗೆ ಏನು ಯಾರೇನು ಒಮ್ಮಕ್ಲೆ ಕಲ್ತು ಬಂದಿರಂಗಿಲ್ಲ, ಮಾಡ್ಕೊತ ಹೋದ್ರೆ ಎಲ್ಲನೂ ಕಲಿಸ್ತೈತಿ ಅಂತಂದು ಹೇಳಿ, ಅದೇ ಹೇಳ್ತಾರಲ್ರಿ, ಕಾಲ ಕಲಿಸ್ಕೊತ ಹೋಗ್ತೈತಿ ಪಾಠ ಅಂಥೇಳಿ ನಮಗೆ ಕಲ್ಕೊತ ಹೋದೆ ರೀ. ಮಾತಾಡೋಕೆ ಚಲೋ ಮಾಡಿದೆ ರೀ ನಾನು. ಆಮೇಲೆ ನಾನು ಮಾತಾಡೋಕೆ ಚಲೋ ಮಾಡಿದ್ಮೇಲೆ ನಮ್ಮ ಮನೆಯವರು ಮಾತಾಡೋಕೆ ಕುಂತರು, ಮಕ್ಕಳು ಇದನ್ನು ಮಾಡಕ್ಕೆ ಕುಂತರು. ಆಮೇಲೆ ನಮ್ಮ ಫ್ಯಾಮ್ಲಿ ರೀ, ನಮ್ಮ ಫ್ಯಾಮ್ಲಿ ಒಳಗೆ ಪ್ರತಿಯೊಬ್ಬರೂ ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಭಾಳ ಅಂದ್ರೆ ಭಾಳ ಎಲ್ಲರೂ ಸಪೋರ್ಟ್ ಮಾಡ್ಯಾರಿ ನಮಗೆ. ನಾವು ವೀಡಿಯೋ ತೊಗೊಳಕತ್ತಿದ್ದಂದ್ರೆ ಅಷ್ಟು ಚಂದ ಮಾತಾಡೋದು ಅಷ್ಟೆಲ್ಲ ಮಾಡಕತ್ತೀರ. ಆಮೇಲೆ ನಮ್ಮ ಫ್ಯಾಮ್ಲಿ ನೋಡೇನೆ ಎಲ್ಲರೂ ಸಿಕ್ಕಾಪಟ್ಟೆ ಮಂದಿ ಎಲ್ಲ ಇದನ್ನು ಮಾಡಕ್ಕೆ ಕುಂತ್ರಿ. ಎಷ್ಟು ಚಲೋ ಐತಲ್ರಿ ನಿಮ್ಮ ಫ್ಯಾಮ್ಲಿ, ಎಲ್ಲರೂ ಎಷ್ಟು ನಿಮಗೆ ಸಪೋರ್ಟ್ ಮಾಡ್ತಾರಲ್ಲ, ಇಂಥ ಫ್ಯಾಮ್ಲಿ ನಾವು ಎಲ್ಲಿ ನೋಡಿಲ್ಲ ಬಿಡು ಅಂತಂತ ಹೇಳಿ ಭಾಳ ಮಂದಿ ಇದನ್ನು ಮಾಡಕ್ಕೆ ಕುಂತ್ರಿ. ಅವಾಗ ಬರ್ತಾ ನಾವು ಮಾಡ್ಕೊತ ಹೋದ್ವಿ. ನಾವು ಹೆಂಗೆ ವೀಡಿಯೋ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡಕತ್ತಿದ್ವಿ. ಅಷ್ಟೆಲ್ಲ ಮಂದಿ ನಮಗೆ ನೋಡಕ್ಕೆ ಕುಂತ್ರು, ಸಪೋರ್ಟ್ ಮಾಡಕ್ಕೆ ಕುಂತ್ರು, ಹಂಗೆ ಸಬ್ಸ್ಕ್ರೈಬರ್ ಏರಾಕತ್ತಿದ್ವು. ಇದರೆಲ್ಲ ನಡುವಿನ ಏನೇನಾಯ್ತು ಏನಿಲ್ಲ ಅನ್ನೋದು ಇವತ್ತು ಈ ವಿಡಿಯೋದಾಗ ಬರ್ತೈತೆ ರೀ ಫ್ರೆಂಡ್ಸ. ಆಮ್ಯಾಗ ನಾವು ನಮ್ಮ ಕಡೆ ಫೋನ್ ಇತ್ತು, ಅದರಿಂದ ಬ್ಲಾಗ್ ಮಾಡಕ್ಕೆ ಚಾಲೂ ಮಾಡಿದ್ವಿ. ಅದ್ರ ಕ್ಲಿಯರಿಟಿ ಅಷ್ಟೇನು ಕಾಸಿದ್ದಿದ್ದಿಲ್ಲ. ಆಮ್ಯಾಗ ನಾನು ಮುನ್ನ ಏನು ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಮನೆ ಬಾಜು ಐತಲ್ಲ ಅಂದ್ರೆ ತಳಗಿ ಮನೆ ಬಾಜು ಮಸೂತಿ ಇಲ್ಲ, ಆ ಮಸೂತಿ ಪೇಂಟಿಂಗ್ ಮಾಡಿದ್ವಿ. ಆ ಮಸೂತಿ ಪೇಂಟಿಂಗ್ ಮಾಡೋಕೆ ಕಾರಣ ಏನಂತ ಹೇಳಿದ್ರೆ, ನಾವು ರೊಕ್ಕ ಬರ್ತಾವು, ಒಂದು ಚಲೋ ಮೊಬೈಲ್ ತಗೋಬೇಕು, ಚಲೋ ಕ್ಲಿಯರಿಟಿ ಇದ್ರೆ ಇನ್ನೂ ವಿಡಿಯೋ ಮುಂದೆ ಹೋಗ್ಬೋದಲ್ಲ, ಸಬ್ಸ್ಕ್ರೈಬ್ ನೋಡುವಂಥ ಮಂದಿಗೆ ಚಲೋ ಕಾಣ್ತೈತಲ್ಲ, ಕ್ಲಿಯರ್ ಕಾಣ್ತೈತಲ್ಲ ಅಂತ ಹೇಳಿ ನಾನು ಮುನ್ನ ಆಯ್ತಲ್ಲ ಬೆಳಿಗ್ಗೆ 7 ಗಂಟೆಗೆ ಕೆಲಸ ಮಾಡೀವಿ. ನಾವಿಬ್ಬರ ಕೆಲಸ ಮಾಡಿರೋದನ್ನೇ, ಮತ್ತೆ ಯಾರಿಗೆ ತೊಗೊಂಡಿಲ್ಲ. ಯಾರಿಗೆ ತೊಗೊಂಡಿಲ್ಲ ಯಾಕಂತ ಹೇಳಿದ್ರೆ, ನಾವು ಇನ್ನೊಬ್ರು ಯಾರಿಗ ತೊಗೊಂಡ್ರೆ ನಾವು ಅವ್ರಿಗೆ ಪೇಮೆಂಟ್ ಕೊಡ್ಬೇಕಲ್ಲ, ಮತ್ತೆ ನಮಗೆ ರೊಕ್ಕ ಕಡಿಮೆ ಉಳಿತಾವಲ್ಲ ಅಂತೇಳಿ ಯಾರಿಗೂ ತೊಗೊಳಂಗ ಮುನ್ನ ನಾನು ಇಬ್ಬರೇ ಕೆಲಸ ಮಾಡಿದ್ವಿ. ಆಮ್ಯಾಗ ಏನು ಮಾಡಿದ್ವಿ, ಆ ಮಸೂತಿ ಪೂರ ಕೆಲಸ ಮುಗಿಸಿದ್ವಿ. ಒಂದು ಮೊಬೈಲ್ ತೊಗೊಂಡ್ವಿ, ಸ್ಯಾಮ್ಸಂಗ್ ಮೊಬೈಲ್ ತೊಗೊಂಡಾಗ ನೋಡ್ರಿ ನಮ್ಮ ವಿಡಿಯೋ ಮಸ್ತ್ ಹೊಂಟಿವ್ರಿ. ಅಂದ್ರೆ ಏನ್ರಿಪ್ಪ 2,000 3,000 ಹೊಂಟು ನಮಗೆ ಖುಷಿ ಆಗತ್ರಿ. ಆವಾಗಿನ ಟೈಮ್ದಾಗ ಅಂದ್ರೆ ಹೆಂಗೆ ಗೊತ್ತೇನೆ, ಆವಾಗಿನ ಟೈಮ್ದಾಗ ನಮಗೆ ಬೆಳೆಸಿದ್ದೆ, ನಮಗೆ ಇಷ್ಟಪಟ್ಟಿದ್ದೆ, ನಾವಿಷ್ಟು ಮುಂದೆ ಬರೋಕ್ಕೆ ಕಾರಣ ನಮಗೆ ಬೇರೆ ಯಾವ ಯೂಟ್ಯೂಬರ್ ಅಲ್ರಿ, ನೀವು ನೋಡುವಂಥ ಸಬ್ಸ್ಕ್ರೈಬರ್ಗಳು ನೀವೆಲ್ಲ ಬೆಳೆಸಿರಿ ಅಂತೇಳಿ ಬೆಳೆದಿವಿ ನಾವು. ಆದರೆ ಈಗ ಹೆಂಗೈತೆ ಅಂತ ಹೇಳಿದ್ರೆ, ಈಗ ಒಬ್ಬರು ಚಾನಲ್ನಾಗ ಒಬ್ಬರಿಗೆ ಹೇಳಿ ಬೆಳೆಸ್ತಾರೆ, ಬಟ್ ನಾವು ಮಾಡೋ ಟೈಮ್ದೊಳಗೆ ನಮಗೆ ಯಾರು ಸಪೋರ್ಟ್ ಮಾಡಿಲ್ಲ. ಬರೀ ಯೂಟ್ಯೂಬ್ ಚಾನಲ್ ಹೆಸರು ತೊಗೊಂಡಿರೋಬ್ಬರ್ದು ನಾವು ಹೆಸರು ತೊಗೊಂಡಿದ್ದಕ್ಕೆ ಅವ್ರು ನಮ್ಮ ಬಗ್ಗೆ ಒಂದು ಅವ್ರ ವಿಡಿಯೋಗ ನಮಗೆ ಇದು ಮಾಡಿದವ್ರೆ, ಒಬ್ಬ ಹೆಸರು ತೊಗೊಂಡು ಬೆಳಿಬ್ಯಾಡ್ದ್ರಿ ಅಂತಂದ್ರೆ ಅವ್ರೆ. ಆವಾಗ ನಮಗೆ ಗೊತ್ತಾಗತ್ತೆ ಬೇರೆ ಹೆಸರು ತೊಗೋಬಾರ್ದಪ್ಪ, ನಾವು ತೊಗೊಳಂಗಿಲ್ಲ ಇನ್ಮ್ಯಾಗ ಅಂತೇಳಿ ನಮಗೆ ಬುದ್ಧಿ ಬೆಟ್ಟಾತ್ತೆ. ಅವಾಗ ಏನು ಮಾಡಿದ್ವಿ, ನಾವು ಯಾರ ಹೆಸರು ತೊಗೊಳಂಗೈತಲ್ರಿ, ನಾವು ಸುಮ್ಗೆ ನಮಗೆ ತಲೆಯಾಗ ಏನು ಬರ್ತದಲ್ಲ ಸುಮ್ಗೆ ಅದನ್ನ ಮಾಡ್ಕೊಂಡು ಹೊಂಟುಬಿಟ್ಟಿವಿ ನಾವು. ಯೂಟ್ಯೂಬ್ ಇದೈತಿ, ಮತ್ತೆ ಯೂಟ್ಯೂಬ್ ಐತಲ್ಲ,
ಈಗ ನೋಡ್ರಿ ನಮಗೊಂದು ಇದು ಬಂದೈತಿ ಸಿಲ್ವರ್ ಪ್ಲೇ ಬಟನ್ ಜೋಡಿ ಒಂದು ಪೇಪರ್ ಬರ್ತೈತಿ. ಆ ಪೇಪರ್ ನಮಗಂತೂ ಇಂಗ್ಲೀಷ್ ಓದಕ್ಕೆ ಬರೋಂಗಿಲ್ಲ. ನಮ್ಮ ಸಾನೆ ಏನು ಮಾಡಲಿ ಅಂತ ಹೇಳಿದ್ರೆ ಅದ್ರಾಗ ಬೇಸಿಕ್ ಅಷ್ಟೇ ರೀ, ಬರೀ ಬೇಸಿಕ್ ಅಷ್ಟೇ ನಮಗೆ ಅದ್ರಾಗ ಓದೋದು ಹೇಳಿದ್ಲೆ. ಅದ್ರಾಗ ಎಂತೆಂಥ ಮಾತು ಕೊಟ್ಟಾರಿಪ್ಪ ಅಂತ ಹೇಳಿದ್ರೆ ಭಾರಿ ಮಸ್ತ್ ಮಾತು ಕೊಟ್ಟಾರ ಅದ್ರಾಗ. ನಾವು ಬ್ಲಾಗ್ ಮಾಡಕ್ಕೆ ಬೇರೆ ಏನು ಬೇಡ್ರಿ, ನಾವು ನಾಳೆ ಏನು ಮಾಡೋಣ ಇವತ್ತೇನು ಮಾಡೋಣ ಅನ್ನೋದು ನಾವು ಕಾಯ್ಕೊಂತ ಕುಂದ್ರಬೇಡಂತ್ರಿ. ಇವತ್ತು ನಿಮ್ಮ ಜೋಡಿ ಏನಾಗತೈತಿ ಏನು ನಡೆಯಾಗತೈತಿ ನೀವು ಅದನ್ನು ಬ್ಲಾಗ್ ಮಾಡ್ಬೋದು. ಅದನ್ನು ನಾವು ಎಷ್ಟು ನೀಟಾಗಿ ಮಾಡ್ತೀವಿ, ಎಷ್ಟು ಚಂದ ಮಾಡ್ತೀವಿ, ಅದು ಡಿಫೆಂಟ್ ಅಪ್ಪ ನಮ್ಯಾಗ ಆಕೈತಿ. ನಾವು ಎಷ್ಟು ಚಂದ ಮಾಡ್ತೀವಿ ಜನಕ್ಕೆ ಅಷ್ಟು ಚಂದ ಇಷ್ಟ ಆಕೈತೆ. ಅದು ಹಂಗೆ ಇಷ್ಟೆಲ್ಲ ಆತು ನೋಡ್ರಿ, ಇಷ್ಟೆಲ್ಲ ಆತು. ಮತ್ತು ಈಗ ಸಿಲ್ವರ್ ಪ್ಲೇ ಬಟನ್ ಬಂತು ನಿಮ್ಗಳ ಆಶೀರ್ವಾದಲಿಂತ್ರ. ನೀವು ಹಿಂಗೆ ನಮಗೆ ಸಪೋರ್ಟ್ ಮಾಡ್ಕೊತ ಹೋದ್ರೆ ಇನ್ನೂ ನಾವು ಒಳ್ಳೊಳ್ಳೆ ವೀಡಿಯೋ ಮಾಡೋಕೆ ಪ್ರಯತ್ನ ಪಡ್ತೀವಿ. ನಮ್ಮ ಕೈಲಿ ಎಷ್ಟು ಪ್ರಯತ್ನ ಆಗ್ತೈತಲ್ಲ ಅಷ್ಟು ಪ್ರಯತ್ನ ಅಂತ ಪಡಕತ್ತೀವಿ. ನಾವು ಇನ್ನೂ ಮುಂದೆ ಪ್ರಯತ್ನ ಪಡ್ತೀವಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋ ಮಾಡ್ಬೇಕು, ನಾವು ಚಲೋ ವೀಡಿಯೋ ಮಾಡಬೇಕು. ನಮ್ಮ ವಿಡಿಯೋ ನೋಡಿ ಕೆಲವೊಬ್ರಿಗೆ ಏನಾದರೂ ಇದು ಆಗಬೇಕು, ಉಪಯೋಗ ಆಗಬೇಕು ಅನ್ನೋ ಒಂದು ಇದ್ರಲಿಂತ್ರ ನಾವು ಒಂದೊಂದು ಏನಾದರೂ ಪ್ರಯತ್ನ ಮಾಡಾಕತ್ತೀವಿ. ಅವ್ರಿಗೂ ನೋಡಿ ಎಂಟರ್ಟೈನ್ಮೆಂಟ್ ಆಗಬೇಕು, ನಮಗೂ ಮಾಡೋಕೆ ಖುಷಿ ಆಗ್ಬೇಕು ಅನ್ನೋ ಅಂಥ ವೀಡಿಯೋನ ಮಾಡೋಕೆ ಪ್ರಯತ್ನ ಪಡಕತ್ತೀವಿ ರೀ. ನಿಮ್ಗಳ ಆಶೀರ್ವಾದ, ನಿಮ್ಮ ಹಾರೈಕೆ ಮತ್ತು ಎಲ್ಲ ನಮ್ಮ ಮೇಲೆ ಇತ್ತಪ್ಪ ಅಂತ ಹೇಳಿದ್ರೆ ನಾವು ಇನ್ನೂ ಮುಂದೆ ಚಲೋ ವೀಡಿಯೋ ಮಾಡ್ಕೊತ ಹೋಗ್ತೀವಿ ಫ್ರೆಂಡ್ಸ. ನಮಗೆ ಸಪೋರ್ಟ್ ಮಾಡ್ರಿ ಅಷ್ಟೇ ನಾನು ನಿಮಗೆ ಕೇಳ್ಕೊಳ್ಳೋದ್ರಿ. ಟೋಟಲ್ ಚಾನಲ್ 4 ನಮ್ಮನ್ನ ಯೂಟ್ಯೂಬ್ ಚಾನಲ್ ಮಾಡಿದ್ದೆ ಫಸ್ಟ್ ನಾನೇ. ಆಮ್ಯಾಗ ಏನು ಮಾಡಿದ್ನೇಳಿ ನಮ್ಮ ಬಾಬ್ಯಾರಿಗೆ ಮಾಡಿಕೊಟ್ಟೆ. ಆಮ್ಯಾಗೆ 3ನೇ ಚಾನಲ್ ಯಾವಪ್ಪ ಅಂತ ಹೇಳಿದ್ರೆ ನಮ್ದು ಕಾಮಿಡಿ ಚಾನಲ್. ನಮ್ದು ಕಾಮಿಡಿ ಚಾನಲ್ ಅಂತೇಳ್ರಿ ನಮ್ದು. ನಮ್ಮ ವಿಡಿಯೋ ಮಸ್ತ್ ಹೋಗಿದ್ರು ಇಲ್ಲಿ. ನಾವು ಜಸ್ಟ್ ಇನ್ನೂ ಅಲ್ಲಿ ಆ್ಯಕ್ಟಿಂಗ್ ಕಲತ ಮಾಡಾಕತ್ತಿದ್ವಿ, ಚಲೋ ವಿಡಿಯೋ ಮುಂದೆ ಹೊಂಟಿದ್ವು. ಚಲೋ ಅಂದ್ರು 1 ಲಕ್ಷ 2 ಲಕ್ಷ 50,000 70,000 ವಿಡಿಯೋ ಹಿಂಗೆ ಹೊಂಟಿದ್ವು ನಮ್ಮ. ಬಟ್ ಆ ಟೈಮ್ದಾಗ ಏನಾತ್ರಿಪ್ಪ ಅಂತಿದ್ರೆ ನಮ್ದು ಇನ್ನೊಂದು ಚಾನಲ್ ಐತ್ರಿ. ಆ ಚಾನಲ್ ಜೋಡಿ ಆ ಚಾನಲ್ ಲಿಂಕ್ ಆಗಿ ಅವಾಗ ಏನಾತ್ರಿಪ್ಪ ಅಂತಿದ್ರೆ ಆ ಚಾನಲ್ಗೆ ಕಾಪಿರೈಟ್ ಸ್ಟ್ರೈಕ್ ಬಂದಾಗೈತಲ್ರಿ, ಅದ್ರ ಜೋಡಿ ನಮ್ದು ಈ ಚಾನಲ್ ಹೋಗ್ಬಿಡುತ್ತೆ. ಅಂದ್ರೆ ಯಾವ್ದು ಹೇಳ್ರಿ ನಮ್ದು ಕಾಮಿಡಿ ಚಾನಲ್ ಹೋಗ್ಬಿಡುತ್ತೆ. ಸೊ ಈಗ ಹೆಂಗೈತ್ರಿಪ್ಪ ಅಂತ ಹೇಳಿದ್ರೆ ಒಬ್ಬ ಯೂಟ್ಯೂಬರ್ ಅದಾರ್ರಿ, ಅವ್ರ ಹೆಸರು ಏನ್ರಿಪ್ಪ ಅಂತಿದ್ರೆ ಕನ್ನಡ ಕ್ರಿಯೇಟರ್ಸ್ ಗೈಡ್ಲೈನ್ ಅಂತೇಳಿ. ಅವರು ಆವಾಗ ಅಂದ್ರೆ ಆ್ಯಕ್ಚುಲಿ ನಮ್ಮ ಆ ಚಾನಲ್ ಹೋದಾಗ ಟೈಮ್ದಾಗ ಅವ್ರು ಏನಾರ ನಮಗೆ ಪರಿಚಯ ಇದ್ರೆ, ನಮಗೆ ಏನಾರ ಗೊತ್ತಿದ್ರೆ ಅಂತ ಹೇಳಿದ್ರೆ ನಮ್ಮ ಚಾನಲ್ ಹೋಗಿದ್ದಿಲ್ಲ, ನಮ್ಮ ಚಾನಲ್ ಅವರು ಉಳಿಸ್ಕೊಡ್ತಿದ್ರೆ. ಸೊ ಯಾರ್ದೋ ಯೂಟ್ಯೂಬ್ ಬಗ್ಗೆ ಏನೋ ಪ್ರಾಬ್ಲಮ್ ಐತಿ, ಏನೋ ಮೊನಿಟೈಸೇಷನ್ ಆಗಲಿ ರೀ, ಒಟ್ಟು ವಿಡಿಯೋ ಮಾಡಿದ್ರಾಗಲಿ ಬ್ಲಾಗ್ ಮಾಡಿದ್ರಾಗಲಿ ಯೂಟ್ಯೂಬ್ಲಿಂದ ಏನೋ ಪ್ರಾಬ್ಲಮ್ ಐತ್ರಿಪ್ಪ ಅಂತಿದ್ರೆ ನೀವು ಇವ್ರಿಗೆ ಭೇಟಿ ಆಗ್ರಿ. 100% ಹೇಳ್ತೀನಿ ನಾನು ನಿಮಗೆ. ಇವ್ರು ನಮಗೆ ಏನರ ಒಂದು ಸೊಲ್ಯೂಷನ್ ಮಾಡಿಕೊಡ್ತಾರೆ. ಇವ್ರ ಚಾನಲ್ ಹೆಸರು ಏನ್ರಿಪ್ಪ ಅಂತ ಹೇಳಿದ್ರೆ ಇನ್ನೊಮ್ಮೆ ಹೇಳ್ತೀನಿ, ಕನ್ನಡ ಕ್ರಿಯೇಟರ್ ಗೈಡ್ಲೈನ್ಸ್ ಅಂತೇಳಿ. ನಮಗೆ ಸಿಲ್ವರ್ ಪ್ಲೇ ಬಟನ್ ಬರೋಕ್ಕೆ ಕಾರಣ ಈಗ ಅವರೇ ರೀ. ಯಾಕಂತೇಳಿ ನಮಗೆ ಗೊತ್ತಿದ್ದಷ್ಟು ಪ್ರೊಸೆಸಿಂಗ್ ನಾವು ಮಾಡಿದ್ವಿ. ಬಟ್ ಯೂಟ್ಯೂಬ್ ಸಿಲ್ವರ್ ಪ್ಲೇ ಬಟನ್ ತೊಗೋಬೇಕಂದ್ರೆ ಅಷ್ಟು ಸುಲಭ ಇಲ್ರಿ. ಇದ್ರದ್ದು ಪ್ರೊಸೆಸಿಂಗ್ ಭಾಳ ಐತಿ. ಸೊ ನಾ ಅರ್ಧ ಮಾಡಿದೆ ರೀ, ಅರ್ಧ ನನಗೆ ಗೊತ್ತಾಗಲಿಲ್ಲ. ಆಮ್ಯಾಗ ಅವರಿಗೆ ಫೋನ್ ಹಚ್ಚಿದೆ ನಾನು, ಸರ್ ಹಿಂಗೆ ಆಗೈತೆ ರೀ ಅಂದಾಗ ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ, ನೀವೆಷ್ಟು ಮಾಡಿರಲ್ಲ ಇರಲಿ, ಅದ್ರ ಮುಂದಿನ ಪ್ರೊಸೆಸಿಂಗ್ ನಾ ಮಾಡ್ತೀನಿ, ನಿಮ್ಮ ಐ ಡಿ ಚಲನ್ಗೆ ನಾನು ಕೊಡ್ರಿ ಅಂತ ಹೇಳಿದ್ರಿ ಅವ್ರು. ನೋಡ್ರಿ ಒಂದು ಚಲನ್ ಐ ಡಿ ಪಾಸ್ವರ್ಡ್ ಎಲ್ಲ ಕೊಡ್ಬೇಕಂತಿದ್ರೆ ಅವ್ರ ಮ್ಯಾಗ ನಮಗೆ ನಂಬಿಕೆ ಇರಬೇಕು. ಒಂದೇ ಮಾತು ಯಾಕ್ರಿಪ್ಪ ಅಂತಿದ್ರೆ ಅವ್ರು ನಮ್ಮ ಚಂದ ಏನು ಬೇಕಾದ್ ಮಾಡ್ಬೋದು ರೀ. ಯಾಕಂದ್ರೆ ನಾವು ಕೊಡೋದವ್ರದ್ದು ನಮ್ಮ ಜಿಮೇಲ್ ಐ ಡಿ ಕೊಡ್ತೀವಿ, ಪಾಸ್ವರ್ಡ್ ಕೊಡ್ತೀವಿ, ಎಲ್ಲ ಕೊಟ್ಟಿರ್ತೀವಿ. ನಾವೆಲ್ಲ ಕೊಡಾಕತ್ತೇವೆ ಅಂತ ಹೇಳಿದ್ರೆ ಮುಂದಿನ ಮನುಷ್ಯ ನಂಬಿಕೆವಸ್ತ ಮನುಷ್ಯ ಆಗ್ಬೇಕ್ರಿ ಅವ. ಅಂದಾಗ ಅವ್ರಿಗೆ ನಂಬಿ ನಾವು ಕೊಡ್ಬೋದು. ಅವ್ರಿಗೆ ಅವ್ರ ಮ್ಯಾಗ ನಮಗೆ ಪೂರಿ ನಂಬಿಕೆ ಐತಿ. ಯಾರು ಆಗ್ಲಿದ್ದು ಅವ್ರ ಮ್ಯಾಗ ನಂಬಿಕೆ ಮಾಡ್ರಿ. ನಿಮ್ಮ ಚಾನಲ್ಗೆ ಏನು ಡ್ಯಾಮೇಜ್ ಮಾಡಂಗಿಲ್ಲ, ಏನು ಧಕ್ಕೆ ಮಾಡಂಗಿಲ್ಲ. ನಿಮಗೆ ಆಗಿರುವಂಥ ಪ್ರಾಬ್ಲಮಿಗೆ ಅವರು ಸೊಲ್ಯೂಷನ್ ಮಾಡಿ ಕೊಡ್ತಾರೆ. ಸೊ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಅವ್ರ ಚಾನಲ್ ಯಾರು ನೋಡಕತ್ತಿಲ್ಲ ನೋಡ್ರಿ. ನಾ ಯೂಟ್ಯೂಬರ್ ಅಂತೂ ನೋಡಬೇಕ್ರಿ. ಯಾಕಂತ ಹೇಳಿದ್ರೆ ಯೂಟ್ಯೂಬ್ ಅಂದ್ಮ್ಯಾಗ ಚಾನಲ್ಗೆ ಏನರ ಒಂದು ಫಾಲ್ಟ್ ಬರ್ತೈತಿ, ಏನರ ಮಾಡ್ಕೊಡ್ಬೇಕಾಕೈತಿ. ಸೊ ಇಂಥ ಕೆಲಸ ಯಾರು ಮಾಡ್ತಾರಿಪ್ಪ ಅಂದ್ರೆ ಅವ್ರು ಮಾಡ್ತಾರೆ. ಅವ್ರಿಗೆ ಬರ್ತೇವೆ ಅಂತ ಹೇಳ್ಯಾರ್ರಿ ಇಲ್ಲಿ. ಅವ್ರು ಬಂದ್ರಿಪ್ಪ ಅಂತ ಹೇಳಿದ್ರೆ ಅವ್ರಿಗೆ ತೋರಿಸಿ ಅವ್ರ ಬಗ್ಗೆ ಹೇಳಕ್ ನನಗೆ ಇಷ್ಟ ಆಕೈತಿ. ಸೊ ನೋಡ್ರಿ ಯಾವಾಗ ಬರ್ತಾರ ಅವ್ರ ಬಗ್ಗೆ ಹೇಳ್ತೀವಿ ನಾವು ನಿಮಗೆ. ಈಗ ಮಾತ್ರ ಅವ್ರ ಚಾನಲ್ಗೆ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಆದಷ್ಟು ಸಪೋರ್ಟ್ ಅವ್ರು ನಮಗೆ ಹೆಂಗೆ ಮಾಡ್ತಿರಲ್ಲ ಅವ್ರಿಗೆ ಅಷ್ಟ ಸಪೋರ್ಟ್ ಮಾಡ್ರಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊಳತ್ತೀನಿ ನಾನು. ಇಷ್ಟ ಆಗಿದ್ರ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ. ಜೈ ಭಾರತ್ ಜೈ ಕರ್ನಾಟಕ.